ಇನ್ನು ಇಸ್ರೇಲ್ ಇರೋದಿಷ್ಟೇ, ಆದರೆ ಅದರ ಆರ್ಭಟ ಆಟಾಟೋಪ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇನ್ನು ಲೆಬನಾನ್ನ ರಾಜಧಾನಿಯ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ಮಾಡಿದೆ. ಇವತ್ತು ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿರುವಂತಹ ಹೋಟೆಲ್ ಮೇಲೆ ದಾಳಿ ಮಾಡಿದೆ. ಲೆಬನಾನ್ನ ಪೂರ್ವದಲ್ಲಿ ಇರುವಂತಹ ವಸತಿ ಕಟ್ಟಡದ ಮೇಲೂ ಕೂಡ ಈಗ ಬಾಂಬ್ ದಾಳಿ ಮಾಡಲಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಸಾವು ಆಗಿದೆ, 4 ಜನಕ್ಕೆ ಗಾಯ ಆಗಿದೆ, ಓರ್ವ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಇಸ್ರೇಲ್ ದಾಳಿ ಮಾಡಿರುವಂತಹ ದೃಶ್ಯಗಳು ಸರಿಯಾಗಿದ್ದಾವೆ. ದಕ್ಷಿಣ ಲೆಬನಾನ್ನಲ್ಲಿರುವಂತಹ ಉಡಾವಣಾ ಸ್ಥಳದ ಮೇಲೂ ಕೂಡ ಈಗ ಇಸ್ರೇಲ್ ದಾಳಿ ಮಾಡಿದೆ. ಲೆಬನಾನ್ ಯಾಕೆ ಇಸ್ರೇಲ್ನ ಟಾರ್ಗೆಟ್? ಯಾಕೆ ಅಂತಂದ್ರೆ ಬಹುಶಃ ಇಸ್ರೇಲ್ನ ಮನಸ್ಥಿತಿಯನ್ನು ನೋಡ್ತಾ ಇದ್ರೆ ನಮಗೆ ಹಿಂದೆ ಇದ್ದಂಥ ವೈರಿಗಳು, ಈಗಿರುವಂಥ ವೈರಿಗಳು, ಮುಂದೆ ಬರಬಹುದಾದಂಥ ಅಥವಾ ಹುಟ್ಕೊಳ್ಬಹುದಾದಂಥ ವೈರಿಗಳು ಎಲ್ಲರನ್ನೂ ಒಂದೇ ಸರ್ತಿ ಹೆಂಗೋ ನಾವು ಯುದ್ಧಕ್ಕೆ ನಿಂತ್ಕೊಂಡಿದ್ದೀವಿ, ಯುದ್ಧದಲ್ಲಿ ಇದ್ದೀವಿ, ಒಂದೇ ಸರ್ತಿ ಎಲ್ಲರನ್ನೂ ವಾಶ್ಔಟ್ ಮಾಡೋಣ ಅನ್ನುವಂಥ ಮೈಂಡ್ ಸೆಟ್ನಲ್ಲಿ ಇಸ್ರೇಲ್ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಲೆಬನಾನ್ ಹೆಜ್ಬುಲ್ಲಾ ಹಾಗೂ ಈ ಹೌತಿ ಬಂಡುಕೋರರೇನಿದ್ದಾರೆ ಉಗ್ರ ಸಂಘಟನೆ, ಅವರನ್ನು ಸಾಕ್ತಾ ಇದ್ದಂಥ ದೇಶ ಅದು. ಇರಾನು ಅಷ್ಟೇ, ಲೆಬನಾನು ಅಷ್ಟೇ. ಇನ್ಫ್ಯಾಕ್ಟ್ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಬಂದು ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಲೆಬನಾನಲ್ಲಿ ಇದ್ಕೊಂಡು ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಲೆಬನಾನ್ ಕೈ ಮುಗಿದು ಕೇಳ್ಕೊಳ್ತು, ದಯವಿಟ್ಟು ಬಿಟ್ಬಿಡಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ. ಆದರೆ ಇಸ್ರೇಲ್ ಕೇಳೋ ಪರಿಸ್ಥಿತಿಲೇ ಇಲ್ಲ, ಬಾಂಬ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಇರೋದು ಒಂದು ಚಿಕ್ಕ ದೇಶ ಅದು ಇಸ್ರೇಲ್. ಬೆಂಗಳೂರಿನ ಅರ್ಧದಷ್ಟು ಜನಸಂಖ್ಯೆ ಕೂಡ ಇಸ್ರೇಲ್ನಲ್ಲಿ ಇಲ್ಲ. ಅಷ್ಟು ಚಿಕ್ಕ ದೇಶ ಇವತ್ತು ಇಂಥ ದೊಡ್ಡ ಮಟ್ಟದ ಇಂಪ್ಯಾಕ್ಟನ್ನು, ಆ ತೀವ್ರತೆಯನ್ನು ಆ ಜಗತ್ತಿಗೆ ತೋರಿಸ್ತಾ ಇದೆ ಅಂತಂದರೆ ಅದರ ದಿಟ್ಟತನ ಯಾವ ರೀತಿ ಇರಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.